is a positive integer, which one of the following numbers must have a remainder of 3 when divided by any of the numbers 4, 5 and 6? ಈ ಮೂರು ನಂಬರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 3 ಬರೋ ಥರ ಯಾವ ಎಕ್ಸ್ಪ್ರೆಷನ್ ಇದೆ ಇದರಲ್ಲಿ ಅಂತ ಕೇಳ್ತಾ ಇದ್ದಾನೆ. ಮತ್ತು ಎನ್ ಅನ್ನೋದು ಏನು ಅಂತಂದರೆ ಒಂದು ಪಾಸಿಟಿವ್ ಇಂಟಿಜರು. ಈ ಮೂರು ನಂಬರಿಂದ ಡಿವೈಡ್ ಆಗಬೇಕು ಅಂತಂದರೆ ಆ ನಂಬರ್ ಏನಾಗಿರಬೇಕು ಅಂತಂದರೆ ಮಲ್ಟಿಪಲ್ ಆಫ್ ಈ ಮೂರು ನಂಬರ್ಸ್ ಎಲ್ಲ ಮೂರು ನಂಬರ್ಗಳ ಮಲ್ಟಿಪಲ್ ಆಗಿರಬೇಕು ಮತ್ತು ಕಾಮನ್ ಮಲ್ಟಿಪಲ್ ಆಗಿರಬೇಕು. ಈ ಮೂರು ನಂಬರ್ಗಳ ಕಾಮನ್ ಮಲ್ಟಿಪಲ್ ಆಗಿರಬೇಕು. ಜೊತೆಗೆ ರಿಮೈಂಡರ್ 3 ಬರಬೇಕು ಅಂತಂದರೆ ಆ ನಂಬರಲ್ಲಿ 3 ಅನ್ನೋ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಅಂದರೆ 3 ಅನ್ನೋ ವ್ಯಾಲ್ಯೂ ಜಾಸ್ತಿ ಇರಬೇಕು. ಬಟ್ ಆಪ್ಷನ್ 3ನಲ್ಲಿ +2 ಅಂತ ಇದೆ, ಹಾಗಾಗಿ ಆಪ್ಷನ್ 3 ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮೂರು ಆಪ್ಷನ್ಸ್ಗಳಲ್ಲಿ +3 ಇದೆ. ಈ +3 ಅನ್ನೋದು ಏನನ್ನು ಡಿನೋಟ್ ಮಾಡುತ್ತೆ ಅಥವಾ ಏನಾಗಿ ಅದು ಆ್ಯಕ್ಟ್ ಮಾಡುತ್ತೆ ಅಂತಂದರೆ +3 ಅನ್ನೋದು ರಿಮೈಂಡರ್ ಆಗಿ ಆ್ಯಕ್ಟ್ ಮಾಡ್ತದೆ. ಸೊ ಇಲ್ಲಿ +3 ಅನ್ನೋದು ರಿಮೈಂಡರ್ ಆಯಿತು. ಹಾಗಾದರೆ ಈ 12n ಅಥವಾ 24n ಅಥವಾ 120n ಏನಿದೆ ಇದೇನಾಗಿರಬೇಕು ಅಂತಂದರೆ ಮಲ್ಟಿಪಲ್ ಆಫ್ ಆಲ್ ದೀಸ್ 3 ನಂಬರ್ಸ್. ಮೂರು ನಂಬರ್ಗಳ ಮಲ್ಟಿಪಲ್ ಆಗಬೇಕು ಅಂತಂದರೆ ಅದು ಕಾಮನ್ ಮಲ್ಟಿಪಲ್ ಆಗಿರಬೇಕು. ಹಾಗಾದರೆ ಈ ಮೂರು ನಂಬರ್ಸ್ಗಳಲ್ಲಿ ಯಾವುದು ಕಾಮನ್ ಮಲ್ಟಿಪಲ್ ಅಂತಂದರೆ ಈಗ ನೋಡಿ 12n ಅಂತ ಇದೆ. 12 ಅನ್ನೋದು 4ಇಂದ ಡಿವೈಡ್ ಆಗ್ತದೆ, 6ಇಂದ ಡಿವೈಡ್ ಆಗುತ್ತೆ, ಆದರೆ 5ಇಂದ ಡಿವೈಡ್ ಆಗಲ್ಲ. ಹಾಗಾಗಿ ಆಪ್ಷನ್ 1 ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ 24ಗೆ ಬಂದರೆ ಅದು ಕೂಡ 4 ಮತ್ತು 6ಇಂದ ಡಿವೈಡ್ ಆಗುತ್ತೆ, ಆದರೆ 5ಇಂದ ಡಿವೈಡ್ ಆಗಲ್ಲ. ದೇರ್ ಫೋರ್ ಆಪ್ಷನ್ 2 ಈಸ್ ಆಲ್ಸೋ ರಾಂಗ್. ಸೊ ಒಂದೇ ಒಂದು ಉಳಿತು ಯಾವುದಂತಂದರೆ ಆಪ್ಷನ್ 4. ಇದು ಕರೆಕ್ಟು. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಮೂರು ನಂಬರ್ಗಳಿಂದ ಡಿವೈಡ್ ಆಗಬೇಕು ಅಂತ ಹೇಳಿರೋದ್ರಿಂದ ಆ ನಂಬರ್ ಏನಾಗಿರಬೇಕು ಮಲ್ಟಿಪಲ್ ಆಫ್, ಅದು ಸ್ಪೆಷಲಿ ಕಾಮನ್ ಮಲ್ಟಿಪಲ್ ಆಫ್ ಆಲ್ ದೀಸ್ 3 ನಂಬರ್ಸ್ ಆಗಿರಬೇಕು. ಕಾಮನ್ ಮಲ್ಟಿಪಲ್ನ ಫೈಂಡ್ ಔಟ್ ಮಾಡೋ ಪ್ರೊಸೆಸಲ್ಲಿ ನಾವೇನು ಮಾಡೋಣ ಅಂತಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಫೈಂಡ್ ಔಟ್ ಮಾಡಿದರೆ ಅದರ ನೆಕ್ಸ್ಟ್ ನಾವೇನಾದರೂ ಇಂಟು ಸಮಥಿಂಗ್ ಮಾಡಿದ್ವಿ ಅಂತಂದರೆ ಕಾಮನ್ ಮಲ್ಟಿಪಲ್ ಸಿಕ್ಬಿಡ್ತದೆ. ಸೊ 4, 5, 6ರ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಏನಾಗುತ್ತೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 2 2s are 4, 5 as it is, 2 3s are 6. ಇಲ್ಲಿ ನೋಡಿ ಈಗ ಮೂರೂ ಯಾವುದೇ ಕಾಮನ್ ನಂಬರಿಂದ ಹೋಗಲ್ಲ, ಅಟ್ಲೀಸ್ಟ್ 2 ಕೂಡ ಹೋಗಲ್ಲ. ಈ ಥರ ಸಿಚುವೇಶನ್ ಬಂದಾಗ ಏನು ಮಾಡ್ತೀವಿ ಅಂತಂದರೆ ಎಲ್ಲ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿಬಿಡ್ತೀವಿ. 2 × 2 × 5 × 3, 5 3s are 15, ಇವೆರಡು ಒಂದು ನಿಮಿಷ, 5 2s are 10, 2 3s are 6, 6 × 10 ಅಂದರೆ 60 ಆಯಿತು. ಸೊ LCM ಆಫ್ 4, 5 and 6 is 60. ಸೊ ನಮ್ಮ ನಂಬರ್ ಏನಾಗಿರ್ಬೇಕು, ಈ 3ನ ಬಿಟ್ಟರೆ, ಯಾಕಂದ್ರೆ 3 ಅನ್ನೋದು ರಿಮೈಂಡರ್ ಆಗಿರೋದ್ರಿಂದ ಈ 3ನ ಬಿಟ್ಟರೆ ಈ ನಂಬರ್ ಏನಿದೆ ಅದೇನಾಗಿರಬೇಕಂದ್ರೆ ಮಲ್ಟಿಪಲ್ ಆಫ್ 60 ಆಗಿರಬೇಕು. ನೋಡಿ 120ನ ನಾವು 60 × 2n ಅಂತ ಬರಿಬೋದು, ಆದರೆ 12n ಅಥವಾ 24n 60 × ಸಮ್ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆಪ್ಷನ್ 1 ಆಪ್ಷನ್ 2 ರಾಂಗ್. ಸೊ ಈ ರೀತಿನಾದರೂ ನೀವು ಅನಲೈಸ್ ಮಾಡ್ಬೋದು, ಅಥವಾ ಮೊದಲು ಹೇಳಿದ್ನಲ್ಲ ನಾನು ಆ ರೀತಿನಾದರೂ ಅನಲೈಸ್ ಮಾಡ್ಬೋದು. ಸೊ ನೀವು ಯಾವ ರೀತಿ ಅನಲೈಸ್ ಮಾಡಿದ್ರು ಕೂಡ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತಂದರೆ 4th ಆಪ್ಷನ್ ಕರೆಕ್ಟು, 120n + 3.